ನಾವು ಡೈಲಿ ಓಪನ್ ಮಾಡುವ ಯೂಟ್ಯೂಬು ವಿಡಿಯೋ ನೋಡಿ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಆದರೆ ಒಂದು ಸಲ ಯೋಚಿಸಿದ್ದೀವ, ಯೂಟ್ಯೂಬ್ ಯಾರು ಸ್ಟಾರ್ಟ್ ಮಾಡಿದ್ರು, ಇದು ಹೇಗೆ ಹುಟ್ಟಿತು ಅಂತ, ಇದು ಹೇಗೆ ವರ್ಲ್ಡ್ನ ಕಂಟ್ರೋಲ್ ಮಾಡ್ತಾ ಇದೆ, ಇದಕ್ಕೆ ದುಡ್ಡಾದರೂ ಹೇಗೆ ಬರುತ್ತೆ ಅಂತ, ನಮ್ಮ ಡೇಟಾನ ಇದು ಏನು ಮಾಡುತ್ತೆ ಅಂತ. ಇವತ್ತು ನಾವು ಯೂಟ್ಯೂಬ್ನ ಕಂಪ್ಲೀಟ್ ಸೀಕ್ರೆಟ್ ಕೇಸ್ ಸ್ಟಡಿ ಬಗ್ಗೆ ನೋಡೋಣ. ಇವತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಕಮಿಂಗ್ ಬ್ಯಾಕ್ ಟು ಅವರ್ ಪಾಯಿಂಟ್, 2005 ಫೆಬ್ರವರಿ ಮಂತಲ್ಲಿ ಪೇಪಾಲ್ ಅಲ್ಲಿ ಕೆಲಸ ಮಾಡ್ತಿರೋಂಥ 3 ಫ್ರೆಂಡ್ಸು, ಚಾದ್ ಎರ್ಲಿ, ಸ್ಟೀವಿ ಚೆನ್, ಜಾವೇದ್ ಕರೀಮ್ ಅಂತೇಳಿ, ಅವರು ಒಂದು ಪಾರ್ಟಿ ವೀಡಿಯೋ ಶೇರ್ ಮಾಡೋಕ್ಕೆ ಅಂತ ಪ್ಲಾಟ್ಫಾರ್ಮ್ ಹುಡುಕ್ತಾರೆ. ಅವ್ರಿಗೆ ಸಿಗೋದಿಲ್ಲ. ಸೊ ಆವಾಗ ಅವರು ಒಂದು ಯೋಚನೆ ಮಾಡ್ತಾರೆ, ವೀಡಿಯೋ ಶೇರ್ ಮಾಡೋಕ್ಕೆ ಒಂದು ಯಾವುದಾದ್ರು ಪ್ಲಾಟ್ಫಾರ್ಮ್ ಬೇಕಲ್ಲ ಅಂತೇಳಿ ಸೊ ಒಂದು ವೆಬ್ಸೈಟ್ನ ಕಂಡುಹಿಡಿತಾರೆ, ಅದುವೇ ಯೂಟ್ಯೂಬ್. ಸೊ ಅಂದಿಗೆ ಯೂಟ್ಯೂಬ್ ಜನ್ಮ ತಾಳುತ್ತೆ. ಸೊ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದು ಯಾರು ಗೊತ್ತಾ? ಜಾವೇದ್ ಕರೀಮ್ ಅಂತೇಳಿ. ಸೊ ವೀಡಿಯೋ ಹೆಸರು ಬಂದು ಮೀ ಅಟ್ ದ ಝೂ ಅಂತೇಳಿ, ಜಸ್ಟ್ 18 ಸೆಕೆಂಡ್ ವೀಡಿಯೋ ಅಷ್ಟೇ. ಸೊ 18 ಸೆಕೆಂಡ್ ವೀಡಿಯೋ ಸಖತ್ತಾಗಿ ವೈರಲ್ ಆಗುತ್ತೆ. ಅದು ಯೂಟ್ಯೂಬ್ ಹಿಸ್ಟ್ರಿನ ಚೇಂಜ್ ಮಾಡಿದ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಯೂಟ್ಯೂಬ್ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಹೋಯಿತು. ಯಾವಾಗ ಯೂಟ್ಯೂಬ್ ಬೆಳೀತಾ ಹೋಗ್ತು, ಯಾವಾಗ ಯೂಟ್ಯೂಬಲ್ಲಿ ಮಾರ್ಕೆಟಲ್ಲಿ ಯೂಟ್ಯೂಬ್ ಅನ್ನೋ ದೊಡ್ಡ ಮಾರ್ಕೆಟ್ ಆಕ್ರಮಣ ಮಾಡ್ಕೊತ ಹೋಯಿತು, ಇದರಲ್ಲಿ ದುಡ್ಡಿದೆ, ದುಡ್ಡು ಮಾಡ್ಬೋದು ಅಂತ ಗೊತ್ತಾದಾಗ ಸೊ ಗೂಗಲ್ ಎಂಟ್ರಿ ಕೊಡ್ತು. ನಮ್ಮ ಸುಂದರ್ ಪಿಚಾಯ್ ಅಣ್ಣ ಎಂಟ್ರಿ ಕೊಟ್ಟ. ಗೂಗಲ್ ನೋಡಿ ಶಾಕ್ ಆಯಿತು. ಸೊ 2006ರಲ್ಲಿ ಗೂಗಲ್ಲು $1.65 ಬಿಲಿಯನ್ ಯೂಟ್ಯೂಬ್ನ ಪರ್ಚೇಸ್ ಮಾಡ್ಕೊಳ್ಳುತ್ತೆ. ಸೊ ಅದು ಯೂಟ್ಯೂಬ್ ಲೈಫ್ನ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಇದು ಇನ್ಕಮ್ ಹೆಂಗೆ ಮಾಡುತ್ತೆ ಯೂಟ್ಯೂಬ್ ಅಂತ ನೋಡೋದಾದರೆ, ಇನ್ಕಮ್ ಮಾಡಲು ಯಾವ ಥರ ಇದ್ದಾವೆ ಅಂತ ಹೇಳೋದಾದರೆ, ಯೂಟ್ಯೂಬು ಫ್ರೀ ಪ್ಲಾಟ್ಫಾರ್ಮು. ಯೂಟ್ಯೂಬ್ ಯಾವುದೇ ರೀತಿ ದುಡ್ಡನ್ನ ತೊಗೊಳಲ್ಲ, ಚಾರ್ಜು ಮಾಡಲ್ಲ, ನಮ್ಮ ಹತ್ರ ದುಡ್ಡು ಯಾವುದೇ ರೀತಿ ತೊಗೊಳ್ಳೋದು. ಆದರೆ ಯೂಟ್ಯೂಬ್ ದುಡ್ಡು ಮಾಡೋದು 5 ಮೇನ್ ವೇಸಿಂದ. ಸೊ 5 ಮೇನ್ ಸ್ಟ್ರೀಮ್ ಇನ್ಕಮ್ ಇದ್ದಾವೆ. ಅದು ಯಾವುದಂತ ಹೇಳಿದ್ರೆ, ಫಸ್ಟು ಆ್ಯಡ್ಸ್. ಗೂಗಲ್ ಆ್ಯಡ್ಸಲ್ಲಿ ಏನೆಲ್ಲ ಜನ್ರೇಟ್ ಆಗುತ್ತೆ ಆ ಇನ್ಕಮ್ ಅದು ತೊಗೊಳುತ್ತೆ. ನೆಕ್ಸ್ಟ್ ಯೂಟ್ಯೂಬ್ ಪ್ರೀಮಿಯಮ್ ಸಬ್ಸ್ಕ್ರಿಪ್ಷನ್. ಯೂಟ್ಯೂಬ್ ಪ್ರೀಮಿಯಮ್ ಸಬ್ಸ್ಕ್ರಿಪ್ಷನ್ ಏನಂತ ಇದೆ, ಆ ಸಬ್ಸ್ಕ್ರಿಪ್ಷನ್ ಚಂದಾದಾರರು ಯಾರೆಲ್ಲ ಬರ್ತಾರೆ, ಸೊ ಮಂತ್ಲಿ, ಕ್ವಾರ್ಟರ್ಲಿ, ಇಯರ್ಲಿ ಅಂತ ಏನಿರುತ್ತೆ, ಸೊ ಆ ಒಂದು ಪಾವತಿ ಮೂಲಕ ಅದಕ್ಕೆ ದುಡ್ಡು ಹೋಗುತ್ತೆ. ಆಮೇಲೆ ಸೂಪರ್ ಚಾಟು, ಸೂಪರ್ ಥ್ಯಾಂಕ್ಸ್ ಅಂತ ಇರುತ್ತೆ, ಇವು ಕೂಡ ಪ್ರೀಮಿಯಮ್ ಸಬ್ಸ್ಕ್ರಿಪ್ಷನ್ ಆಗಿರ್ತವೆ, ಇದರಿಂದನೂ ಕೂಡ ದುಡ್ಡು ಹೋಗುತ್ತೆ. ನೆಕ್ಸ್ಟ್ ಚಾನಲ್ ಮೆಂಬರ್ಶಿಪ್. ಈ ಚಾನಲಲ್ಲಿ ಮೆಂಬರ್ಶಿಪ್ ಎಲ್ಲ ಮಾಡ್ತಾರೆ. ದೊಡ್ಡ ಚಾನಲೆಲ್ಲ ಹೋದಂದರೆ ಚಾನಲ್ ಮೆಂಬರ್ಶಿಪ್ ಮಾಡಿರ್ತಾರೆ. ನೀವು ದೊಡ್ಡ ಚಾನಲ್ ನೋಡೋದಾದರೆ ಮೆಂಬರ್ಶಿಪ್ ಅಂತ ಇರುತ್ತೆ. ಆ ಮೆಂಬರ್ಸಿಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ನೋಡೋಕ್ಕಂತ ವೀಡಿಯೋ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಮಸ್ತ್ ಮಗ ಇರ್ಬೋದು. ಸೊ ಇವೆಲ್ಲ ಚಾನಲ್ಗಳು ಏನಂತ ಹೇಳಿದ್ರೆ ಮೆಂಬರ್ಸ್ ಓನ್ಲಿ ಅಂತ ಇಟ್ಟಿರ್ತಾರೆ. ಸೊ ಅವ್ರು ಮಂತ್ಲಿ ಯಾರೆಲ್ಲ ಅದಕ್ಕೆ ದುಡ್ಡು ಕೊಡ್ತಾ ಇರ್ತಾರಲ್ಲ ಅವ್ರಿಗೆ ಮಾತ್ರ ಅದು ಎಕ್ಸ್ಕ್ಲೂಸಿವ್ ಆಗಿ ನೋಡೋಕ್ಕೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಹಾಗಾಗಿ ಚಾನಲ್ ಮೆಂಬರ್ಶಿಪ್ ಅಂತ ಕರೀತಾರೆ. ಅದಕ್ಕೆ ಏನೆಲ್ಲ ಕಟ್ತಾರೆ ಅದರ ದುಡ್ಡು ಕೂಡ ಅಲ್ಲಿಗೆ ಹೋಗುತ್ತೆ. ನೆಕ್ಸ್ಟ್ ಯೂಟ್ಯೂಬ್ ಮ್ಯೂಸಿಕ್ ಇದೆ. ನೀವೆಲ್ಲ ಕೇಳಿರ್ತೀರ ಯೂಟ್ಯೂಬ್ ಮ್ಯೂಸಿಕ್ನ. ಯೂಟ್ಯೂಬ್ ಮ್ಯೂಸಿಕ್ಕಿಂದ ಏನು ಬರುತ್ತಲ್ಲ ಅಲ್ಲಿ ಸಬ್ಸ್ಕ್ರಿಪ್ಷನ್ನು ಮೆಂಬರ್ಶಿಪ್ಪಿಂದ ಆ ದುಡ್ಡು ಕೂಡ ಹೋಗುತ್ತೆ. ಕಂಪನೀಸ್ ಆ್ಯಡ್ಸ್ ಕೂಡ ಹಾಕ್ತಾರೆ. ಈಗ ಕಂಪನೀಸ್ ಆ್ಯಡ್ಸ್ ಬರುತ್ತೆ. ವೀಡಿಯೋ ಹೋಗಬೇಕಾದ್ರೆ, ನೀವು ಯಾವುದಾದ್ರೂ ವೀಡಿಯೋ ನೋಡಬೇಕಾದ್ರೆ ಬ್ಯಾಕ್ ಸೈಡಲ್ಲಿ ಏನಂತ ಹೇಳಿದ್ರೆ ವೆಬ್ಸೈಟು ಮತ್ತು ಆ್ಯಡ್ಸ್ಗಳು ರನ್ ಆಗ್ತಾ ಇರುತ್ತೆ. ಆ ಕಂಪನಿ ಆ್ಯಡ್ಸ್ ಏನು ಹಾಕ್ತಾರಲ್ವ, ಕಂಪನಿ ಆ್ಯಡ್ಗಳು ಏನು ಬರ್ತಾವಲ್ವ, ನಾವು ಆ ವಿಡಿಯೋ ನೋಡ್ತೀವಿ, ಯೂಟ್ಯೂಬು ದುಡ್ಡು ಮಾಡುತ್ತೆ ಅಷ್ಟೇ. ಮತ್ತು ಕ್ರಿಯೇಟರ್ಗೆ ದುಡ್ಡು ಯಾವ ಥರ ಹೋಗುತ್ತೆ ಅಂತ ನೋಡೋದಾದರೆ, ಯೂಟ್ಯೂಬ್ ಇನ್ಕಮ್ ಶೇರ್ ಮಾಡುತ್ತೆ. ಯಾವ ಥರ 55% ಕ್ರಿಯೇಟರಿಗೆ ಕೊಡುತ್ತೆ, 45% ಯೂಟ್ಯೂಬ್ ಇಟ್ಕೊಳ್ಳುತ್ತೆ. ಸೊ ಅದಕ್ಕೆ ಯೂಟ್ಯೂಬ್ ಏನಂದರೆ ಕ್ರಿಯೇಟರ್ಸ್ಗೆ ಗೋಲ್ಡ್ ಮೈನ್ ಆಗಿ ನಿಂತಿದೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಯೂಟ್ಯೂಬು ನಮ್ಮ ಯಾವ ವೀಡಿಯೋ ನೋಡ್ತೀವೋ, ಎಷ್ಟು ಟೈಮ್ ನೋಡ್ತೀವಿ, ಯಾವ ಟಾಪಿಕ್ ಇಷ್ಟ, ಯಾವ ಲ್ಯಾಂಗ್ವೇಜ್ ಇಷ್ಟ, ಯಾವ ಪ್ಲೇಸ್ ಇಷ್ಟ, ಎಲ್ಲದನ್ನು ಟ್ರ್ಯಾಕ್ ಮಾಡುತ್ತೆ. ಆ ಡೇಟಾ ಬೇಸ್ ಮೇಲೆ ನಮಗೆ ಇಷ್ಟ ಆದಂಥ ವೀಡಿಯೋನ ಸಜೆಸ್ಟ್ ಮಾಡುತ್ತೆ. ಸೊ ಕಂಪನೀಸ್ಗೆ ಟಾರ್ಗೆಟ್ ಆ್ಯಡ್ಸ್ ಕೊಡುತ್ತೆ. ಹಾಗಾಗಿ ಏನಂತ ಹೇಳಿದ್ರೆ, ನೀವು ಈಗ ಸ್ಪಿರಿಚುವಲ್, ಮೋಟಿವೇಶನಲ್ಲು ಅಥವಾ ಮೂವೀಸ್ ನೋಡಿದರೆ, ಅಥವಾ ಆಳುಮೂಳು ಫಾಲ್ತು ವೀಡಿಯೋಗಳು ನೋಡಿದರೆ, ಡ್ಯಾನ್ಸಿಂಗ್ ವೀಡಿಯೋ ನೋಡಿದರೆ, ಸ್ಪಿರಿಚುವಲ್ ನೋಡಿದರೆ, ಎಜುಕೇಷನ್ ಸಂಬಂಧಪಟ್ಟ ವೀಡಿಯೋ ನೋಡಿದರೆ, ಅದೇ ಸಂಬಂಧಪಟ್ಟ ರಿಲೇಟೆಡ್ ವೀಡಿಯೋನ ಆಲ್ಗೋರಿದಮ್ ವರ್ಕ್ ಆಗುತ್ತೆ, ಪುಷ್ ಮಾಡುತ್ತೆ. ಅದೇ ರಿಲೇಟೆಡ್ ವೀಡಿಯೋಗಳನ್ನು ಪುಷ್ ಮಾಡುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಮೊಬೈಲ್ ನಾವು ಯೂಸ್ ಮಾಡ್ತಾ ಇಲ್ಲ, ಯೂಟ್ಯೂಬ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಯೂಟ್ಯೂಬೇ ನಮ್ಮನ್ನು ಯೂಸ್ ಮಾಡ್ಕೊತಿದೆ. ಗೊತ್ತಿಲ್ಲದೆ ಏನಂದರೆ ನಮ್ಮೊಳಗಡೆ ಅದು ಒಂದು ಏನಂದರೆ ಅಡಿಕ್ಷನ್ ಆಗಿಬಿಟ್ಟಿದೆ, ಅಡಿಕ್ಟ್ ಆಗಿದೆ. ಬೆಳಗ್ಗೆ ಎದ್ದಾಗೂ ಮೊಬೈಲು, ರಾತ್ರಿ ಮಲಗುವಾಗೂ ಮೊಬೈಲು. ಸೊ ಮೊಬೈಲಿಂದ ಸ್ಟಾರ್ಟ್ ಆಗಿ ಮೊಬೈಲಿಂದನೇ ಎಂಡ್ ಆಗುತ್ತೆ. ಅಂದರೆ ಮೊಬೈಲ್ ಬಿಟ್ಟು ಇರೋಕ್ಕಾಗಲ್ಲ. ಇವತ್ತು ಯಾರು ಬೇಕಾದ್ರೂ ಬಿಟ್ಟಿರ್ಬೋದು. ಮೊಬೈಲ್ ಬಿಟ್ಟಿದ್ರೆ ಈಗ ಡಿಪ್ರೆಷನ್ಗೆ ಹೋಗ್ತಾರೆ, ಹುಚ್ಚರು ಆಗ್ತಾರೆ, ಹಂಗಾಗಿಬಿಟ್ಟಿದೆ. ಸೊ ಮೊಬೈಲ್ ಅಡಿಕ್ಷನ್ ತುಂಬ ಆಗಿಬಿಟ್ಟಿದೆ. ಡೇಟಾ ಇಸ್ ಈಕ್ವಲ್ ಟು ಮನಿ ಅಂತ ಹೇಳ್ತಾರೆ. ಇಲ್ಲಿ ಯೂಟ್ಯೂಬ್ ಇಯರ್ಲಿ ಇನ್ಕಮ್ ಬಂದರೆ ಸೊ ಬಿಲಿಯನ್ಸ್ ಆಫ್ ಡಾಲರ್ಸ್ ಇದೆ. ಆಮೇಲೆ ಗೂಗಲ್ಸ್ಗೆ ಯೂಟ್ಯೂಬು ಬಿಗ್ಗೆಸ್ಟ್ ಸೋರ್ಸ್ ಇನ್ಕಮ್ ಆಗಿದೆ, ಅದಂತೂ ಗ್ಯಾರಂಟಿ. ಯೂಟ್ಯೂಬು ಆಫೀಸ್ ಇಲ್ದೇ, ಪ್ರಾಡಕ್ಟ್ ಇಲ್ದೇ, ಫ್ಯಾಕ್ಟ್ರಿ ಇಲ್ದೇ, ಮ್ಯಾನ್ ಪವರ್ ಇಲ್ದೇ, ರಾ ಮೆಟೀರಿಯಲ್ ಇಲ್ದೇ, ಸೊ ಇದು ಯಾವುದಿಲ್ಲ, ದೊಡ್ಡ ಫ್ಯಾಕ್ಟ್ರಿ, ಮ್ಯಾನುಫ್ಯಾಕ್ಚರ್ ಯೂನಿಟ್ ಏನಿಲ್ಲ, ಜಸ್ಟ್ ಅಪ್ಲಿಕೇಶನ್ ರೆಡಿ ಮಾಡಿದ್ರು,
ಅಪ್ಲಿಕೇಶನ್ ರೆಡಿ ಮಾಡಿ ಪುಷ್ ಮಾಡಿದ್ರು. ಅಪ್ಲಿಕೇಶನ್ ರೆಡಿ ಮಾಡಿದ್ರು ಬಿಟ್ಟರು. ಇವತ್ತು ಕೋಟಿಗಟ್ಟಲೆ $1 ಬಿಲಿಯನ್ ಗಟ್ಟಲೆ ದುಡ್ಡು ಮಾಡ್ತಾಯಿದೆ. ಎಂಥ ಸ್ಮಾರ್ಟ್ ಐಡಿಯಾ ಅಲ್ವಾ? ಸೊ ಒಂದು ಐಡಿಯಾ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ದುಡ್ಡು ಮಾಡುತ್ತೆ, ಅದನ್ನು ಎಕ್ಸಿಕ್ಯೂಷನ್ ಮಾಡಬೇಕಷ್ಟೇ. ಜಸ್ಟ್ ವೀಡಿಯೋಸ್ ಇನ್ ದ $1 ಬಿಲಿಯನ್ ಬಿಸ್ನೆಸ್ಸು ಇದು ಆಗ್ತಾಯಿದೆ. ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಇವತ್ತು ಅದು ಲಕ್ಷ ಜನಕ್ಕೆ ಜಾಬ್ ಕೊಡ್ತಾಯಿದೆ, ಸ್ಟೂಡೆಂಟ್ಸ್ಗೆ ನಾಲೆಡ್ಜ್ ಕೊಡ್ತಾಯಿದೆ, ಕ್ರಿಯೇಟರ್ಸ್ಗೆ ಇನ್ಕಮ್ ಕೊಡ್ತಾಯಿದೆ. ಸೊ ಒಂದು ಸಿಂಪಲ್ ಐಡಿಯಾ ವರ್ಲ್ಡ್ನ ಚೇಂಜ್ ಮಾಡ್ತು. ನಾವು ಯೂಟ್ಯೂಬ್ ನೋಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ, ಆದರೆ ಯೂಟ್ಯೂಬು ನಮ್ಮನ್ನು ನೋಡ್ತಾ ಇದೆ. ಇದಾಗಿತ್ತು ಯೂಟ್ಯೂಬ್ ಜರ್ನಿ. ಈ ಒಂದು ಯೂಟ್ಯೂಬ್ ಸ್ಟಾರ್ಟ್ ಆಗೋಕ್ಕೆ ಕಾರಣ ಏನಂತ ಹೇಳಿದ್ರೆ, ಇವತ್ತು ಇಷ್ಟೊಂದು ಡಿಪೆಂಡೆನ್ಸಿ ಆಗಿದ್ದೀವಿ, ಇಷ್ಟೊಂದು ಇನ್ಫಾರ್ಮೇಟಿವ್ ವೀಡಿಯೋ ಇದೆ. ಸೊ ಇದೊಂದು ಹುಟ್ಟಿದ್ದು ಏನಂದರೆ ಚಿಕ್ಕದ ಐಡಿಯಾಯಿಂದ. ಆ ಒಂದು ಐಡಿಯಾ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಹಾಗಾಗಿ ನಮ್ಮಲ್ಲೂ ಕೂಡ ಐಡಿಯಾಗಳು ಇರ್ತವೆ, ಇನೋವೇಷನ್ ಇರ್ತವೆ. ಇವೆಲ್ಲ ಕ್ರಿಯೇಟಿವಿಟಿನ ಏನಂತ ಹೇಳಿದ್ರೆ ಸೈಡಿಗೆ ಇಟ್ಬಿಟ್ಟು ಒಂದು ಕಡೆ ಕಂಫರ್ಟ್ ಝೋನಲ್ಲಿದ್ದೀವಿ. ಕಂಫರ್ಟ್ ಝೋನಿಂದ ಆಚೆ ಬನ್ನಿ. ನಿಮ್ಮ ಐಡಿಯಾನ, ಕ್ರಿಯೇಟಿವಿಟಿನ ಏನಿದೆ ಅದಕ್ಕೆ ತಕ್ಕಂಥ ಕೆಲಸ ಮಾಡಿದ್ರೆ ಒಂದು ಚಿಕ್ಕ ಐಡಿಯಾ ದೊಡ್ಡದು ನಾಳೆ ಆಲ್ದ ಮರವಾಗಬೇಕಾದ್ರೆ ನಿಮ್ಮ ಐಡಿಯಾನು ಕೂಡ ದೊಡ್ಡ ಮಟ್ಟಕ್ಕೆ ಬೆಳಿಬೋದು. ಐಡಿಯಾನ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಟೈಮ್ ಕೊಡಿ. ಯೂಟ್ಯೂಬ್ ಕಲಿಸೋದು ಅಥವಾ ಯೂಟ್ಯೂಬ್ ಫೌಂಡರ್ ನಮಗೆ ಹೇಳೋದು ಒಂದೇ, ಆ್ಯನ್ ಐಡಿಯಾ ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತ ಹೇಳುವಾಗ ಒಂದು ಐಡಿಯಾ ಏನು ಬೇಕಾದ್ರೂ ಮಾಡ್ಬೋದು. ಇವತ್ತಿನ ಟ್ರೆಂಡಲ್ಲಿ ಈ ಬಿಸ್ನೆಸ್, ಯಾವುದೇ ಬಿಸ್ನೆಸ್ ಭೂಮಿ ಮೇಲೆ ಹುಟ್ಟಿದವೆ ಅಂತ ಹೇಳಿದ್ರೆ ಆ ಬಿಸ್ನೆಸ್ ಹುಟ್ಟೋಕ್ಕಿಂತ ಮುಂಚೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಮುಖಾಂತರನೇ ಹುಟ್ಟಿದೆ. ಇವತ್ತು ನೀವು ಕಣ್ಣೆದುರಿಗೆ ಯಾವುದೇ ಬಿಸ್ನೆಸ್ ನೋಡಿದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಬಿಸ್ನೆಸ್ ಹುಟ್ಟಿರೋದು. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಇಂಟಿಗ್ರಿಟಿ ಇರಬೇಕು, ಸಮಗ್ರತೆ ಇರಬೇಕು, ಹಾಗೆ ನೈತಿಕತೆ ಇದ್ದರೆ ಯಾವ ಬಿಸ್ನೆಸ್ ಕೂಡ ಹಿಟ್ಟಾಗೇ ಆಗುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಸಿ ಯು ನೆಕ್ಸ್ಟ್ ವಿಡಿಯೋ.